ಚಿರತೆ ಇಲ್ಲೇ ಇದೆ. ಚಿರತೆ ಇವಾಗ ತಾನೇ ಇಲ್ಲೋಗಿದೆ. ಅದೇ ದಾರಿಲಿ ನಾನು ಹೋಗ್ತಾ ಇದ್ದೀನಿ. ನಾನು ಎಲ್ಲಿದ್ದೀನಿ ಏನಂತ ಆಮೇಲೆ ಹೇಳ್ತೀನಿ ನಿಮಗೆ. ಸದ್ಯಕ್ಕೆ ತುಂಬ ಡೇಂಜರಸ್ ಪ್ಲೇಸು ಮತ್ತು ಡೇಂಜರಸ್ ಸಿಚುವೇಶನಲ್ಲಿದ್ದೀನಿ. ಸುತ್ತ ನೋಡ್ರಿ, ನಾವು ಹೋಗೋ ರೂಟಲ್ಲಿ ಏಕ ಬ್ಲಡ್ ಬಿದ್ದಿದೆ. ಎಲ್ಲಿಗೆ ಹೋಗುತ್ತೆ ಏನಂತ ನೋಡೋಣ ಬನ್ನಿ. ಈಗ ತಾನೇ ಜಸ್ಟ್ ಹೋಗಿದೆ ಚಿರತೆ. ಇಲ್ಲಿ ನೋಡಿ, ಬ್ಲಡ್ ಎಲ್ಲ ಹಾಗೇ ಇದೆ. ಅದೇನು ಸೌಂಡು ಕೇಳಿ, ಸೌಂಡ್ ಕೇಳಿ. ಮಳೆನೇ ಬೇರೆ ಆಗ್ತಾಯಿದೆ. ಸೊ ಚಿರತೆ ಇಲ್ಲೇ ಇದೆ. ಹೌದು, ನಾವಿವಾಗ ಇದ್ದೀವಿ ಜುರಾಸಿಕ್ ಪಾರ್ಕ್. ಓ ಮೈ ಗಾಡ್, ನೋಡಿದ್ರಲ್ಲ ಇಂಟ್ರಡಕ್ಷನು ಯಾವ ಥರ ಐತ್ರಿ. ಹೌದು, ನಮ್ಮ ವಿಡಿಯೋ ನೋಡುವಾಗ ಅದೇ ರೀತಿ ಫೀಲ್ ಆಗಬೇಕು, ಅದೇ ರೀತಿ ಭಯ ಆಗಬೇಕು. ಹತ್ರ 2 ತಿಂಗಳಾಯ್ತು ರೀ ನಮ್ಮ ಮೇನ್ ಚಾನಲಲ್ಲಿ ವಿಡಿಯೋ ಯಾವುದು ಮಾಡಿರಲಿಲ್ಲ. ಈ ಕೆಲಸದ ಒತ್ತಡ ಜೊತೆಗೆ ನಮ್ಮ ವ್ಲಾಗ್ ಚಾನಲ್ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಫೈನಲಿ ಇವತ್ತಿಂದ ನಮ್ಮ ಮೇನ್ ಚಾನಲಲ್ಲಿ ಪ್ರತಿ ಸಾಟರ್ಡೆ ಈವ್ನಿಂಗ್ 7 ಗಂಟೆಗೆ ಬರುತ್ತೆ. ಸೊ ಯಾವ ಥರ ಕಂಟೆಂಟ್ಗಳು, ಅಡ್ವೆಂಚರ್ ಕಂಟೆಂಟ್ಗಳು ಜೊತೆಗೆ ಡಿಫ್ರೆಂಟು, ಸೊ ನೀವು ಎಕ್ಸ್ಪೆಕ್ಟು ಮಾಡಿರಬಾರ್ದು ಆ ಥರ ಕಂಟೆಂಟ್ಗಳನ್ನ ನಮ್ಮ ಮೇನ್ ಚಾನಲಲ್ಲಿ ಮಾಡೋಣ ಅಂದ್ಬಿಟ್ಟು ಇದೊಂದು ಇಂಟ್ರೊಡಕ್ಷನ್ ಅಷ್ಟೇ. ಸ್ಟಾರ್ಟಿಂಗ್ ಏನು ನೋಡಿದ್ರಿ, ಇದು ಇಂಟ್ರೊಡಕ್ಷನು. ನಮ್ಮ ಪ್ರತಿ ವಿಡಿಯೋ, ನಮ್ಮ ಪ್ರತಿ ಅಡ್ವೆಂಚರ್ ವಿಡಿಯೋಗಳು ಇದೇ ಥರ ನಿಮಗೆ ನೋಡೋರಿಗೆ ಒಂದು ಫೀಲ್ ಬರಬೇಕು. ನನಗಾಗೋ ಭಯ ಅದು ನಿಮಗೂ ಹೋಗ್ಬೇಕು. ಸೊ ಇದು ಸ್ಕ್ರಿಪ್ಟೆಡು ಅಥವಾ ಬೇಕು ಅಂತಲೇ ಮಾಡೋದಂತ ಅಲ್ಲ. ನನ್ನ ಮೈಂಡಲ್ಲಿರೋದು ನೋಡೋರಿಗೆ ಆ ಫೀಲ್ ಬರಬೇಕು, ಆ ಭಯ ಆಗಬೇಕು. ಒಂದು 10 ನಿಮಿಷ ಟೈಮ್ ಕೊಟ್ಟು ನಮ್ಮ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂದರೆ ಆ ಟೈಮಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಆಗಬೇಕು. ಸೊ ಅದಕ್ಕೋಸ್ಕರ ಇವತ್ತಿಂದ ಪ್ರತಿ ಶನಿವಾರ 7 ಗಂಟೆಗೆ ನಮ್ಮ ಮೇನ್ ಚಾನಲಲ್ಲಿ ಇದೇ ರೀತಿ ಅಡ್ವೆಂಚರಸ್ ವೀಡಿಯೋಗಳು, ಡಿಫ್ರೆಂಟ್ ವೀಡಿಯೋ ಬರ್ತಾ ಇರುತ್ತೆ. ಯಾರ್ಯಾರು ನಮ್ಮ ಮೇನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನನ್ನು ಡೈಲಿ ನೋಡಬೇಕು ಅಂದರೆ ನಮ್ಮ ವ್ಲಾಗ್ ಚಾನಲ್ ಇದೆ, ಅವತಾರ್ ಶಿವ ವ್ಲಾಗ್ಸ್ ಅಂತ. ಅಲ್ಲೂ ಅಷ್ಟೇ ಪ್ರತಿದಿನ ಅಥವಾ 2 ದಿನಕ್ಕೊಂದ್ಸಲ ವ್ಲಾಗ್ ಆಗ್ತಾ ಇರ್ತೀನಿ. ಯಾರು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಲ್ಲೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹೌದು, ನಾನಿವತ್ತು ಕ್ಯಾಂಪ್ ಹಾಕಿದ್ದು ಇದೇ ಜಾಗದಲ್ಲಿ. ನೈಟು ಕ್ಯಾಂಪ್ ಹಾಕಿರುವಾಗ ಏನೆಲ್ಲ ಆಯಿತು ಅಂತ ಹೋಗಿ ನೋಡ್ಕೊಬನ್ನಿ. ಇಲ್ಲಿದ್ದ ನಮ್ಮ ಕ್ಯಾಂಪೇ ಕಾಣಿಸ್ತಾ ಇಲ್ಲ. ಎಲ್ಲಿಗೋಯ್ತು ಅಂತ ನೋಡಿದ್ರೆ ಅಲ್ಲಿ ಬಿದ್ದಿದೆ. ಹೋಗಿ ತಗೋರ್ಬೇಕು. ಸಿಕ್ಕಾಬಟ್ಟೆ ಗಾಳಿಗೆ ನಮ್ಮ ಕ್ಯಾಂಪ್ ನೋಡಿ ಎಲ್ಲೋಗಿ ಬಿದ್ದಿದೆ ಅಂತ. Oh my God. ಇವತ್ತೇನು ನೋಡ್ತಾ ಇದ್ದೀರಾ ಈ ವಿಡಿಯೋ, ಸೊ ಇದೊಂದು ಇಂಟ್ರೊಡಕ್ಷನ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಬರೋ ವೀಡಿಯೋಗಳೆಲ್ಲ ತುಂಬ ಇಂಟ್ರೆಸ್ಟಾಗೆ, ಅಡ್ವೆಂಚರಸ್ ಆಗಿ, ಭಯಾನಕವಾಗಿರುತ್ತೆ. ಅದನ್ನು ನಾನು ಫೀಲ್ ಮಾಡೋದಲ್ಲ, ನೀವು ಫೀಲ್ ಮಾಡಬೇಕು. ಜೊತೆಗೆ ನಾನೊಬ್ಬನೇ ಭಯ ಪಡೋದಲ್ಲ, ನಿಮಗೂ ಆ ಭಯ ಆಗಬೇಕು. ನೀವು ನೋಡ್ತಿರೋರಿಗೆ ಅನಿಸ್ಬೋದು ನಾರ್ಮಲ್ಲು ಅಂತ, ಬಟ್ ಇದು ಅಷ್ಟು ನಾರ್ಮಲ್ ಅಲ್ಲ ರೀ. ಯಾಕಂದರೆ ಒಬ್ಬನೇ ಬಂದು ಕ್ಯಾಂಪಿಂಗ್ ಹಾಕಿ ಅಲ್ಲಿ ಅಡ್ವೆಂಚರ್ ಅಂದ್ಬಿಟ್ಟು ಮಾಡ್ತೀವಿ. ಬಟ್ ನಮಗೆ ಏನಪ್ಪ ಅಂದರೆ ಇಲ್ಲಿ ಏನೂ ಇರಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಇರುತ್ತೆ. ಬಟ್ ಯಾವ ನಂಬಿಕೆ ಮೇಲೆ ಅಲ್ಲಿ ಏನೂ ಇಲ್ಲ ಅಂತ ಅಂದ್ಕೊಳ್ಳೋದು. ಸೊ ಅಲ್ಲಿ ಏನಾದ್ರು ಇರ್ಬೋದು, ಯಾವ ಪ್ರಾಣಿಗಳಾದರೂ ಇರ್ಬೋದು. ಸೊ ನಾನು ಬೇರೆಯವ್ರ ರೀತಿ ಅವ್ರನ್ನ ಕರ್ಕೊಂಡು ಇವ್ರನ್ನ ಕರ್ಕೊಂಡು ಅಂದರೆ ನಮ್ಮ ಜೊತೇಲಿ ಯಾರನ್ನೂ ಕರ್ಕೊಬರಲ್ಲ. ನಾನು ಸೋಲೋ ಕ್ಯಾಂಪಿಂಗ್ ಆಗ್ತೀನಿ ಅಂದರೆ ನಾನು ಒಬ್ಬನೇ ಬರ್ತೀನಿ. ಸೊ ಅದೇನಾದರೂ ಆಗಲಿ, ಸೊ ನಾವು ಬೇರೆಯವ್ರನ್ನ ಕರ್ಕೊಂಡ್ಬಿಟ್ರೆ ಆ ಫೀಲ್ ಬರಲ್ಲ ರೀ. ಆ ಭಯ ಮತ್ತು ಆ ಒಂದು ಫೀಲು ಹುಟ್ಟಬೇಕು. ಅದು ಯಾವಾಗ ಹುಟ್ಟುತ್ತೆ? ನಾವು ಒಬ್ಬರೇ ಬಂದು ಕ್ಯಾಂಪಿಂಗ್ ಹಾಕಿದಾಗ ನಮ್ಮ ಒಳಗಿಂದ ಒಂದು ಭಯ ಹುಟ್ಟಿ ನಾವು ಆ ಭಯದಲ್ಲಿ ವೀಡಿಯೋ ಮಾಡ್ತೀವಲ್ಲ, ಸೊ ಆ ಭಯ ನಿಮಗೂ ಆಗಬೇಕು ನೋಡೋರಿಗೆ. ಅದಕ್ಕೋಸ್ಕರ ನಾನು ಸೋಲೋ ಕ್ಯಾಂಪಿಂಗ್ ಹಾಕುವಾಗ ನಾನು ಒಬ್ಬನೇ ಹೋಗ್ತೀನಿ, ಒಬ್ಬನೇ ಕ್ಯಾಂಪಿಂಗ್ ಮಾಡಿ ಒಬ್ಬನೇ ಅಡ್ವೆಂಚರ್ ಮಾಡ್ತೀನಿ. ಸೊ ನಿನ್ನೆ ಆಗಿದ್ದು ಅದೇ. ನೀವು ನೋಡ್ತಿರೋಷ್ಟು ಈಸಿ ಅಲ್ಲ ಈ ಪ್ಲೇಸು, ಸಿಕ್ಕಾಬಟ್ಟೆ ಡೇಂಜರು. ನಾನೇನೋ ಒಂದು ಬಂಡ ಧೈರ್ಯದ ಮೇಲೆ ಅಲ್ಲಿಂದ ಬಂದು ನಮ್ಮ ಟ್ರೀ ಹೌಸ್ ಮೇಲೆ ಒಬ್ಬನೇ ಇದ್ದೀನಿ. ಕೆಲವೊಂದು ಸಲ ನನಗೆ ಅನಿಸುತ್ತೆ ಅಲ್ಲಿಗೆ ಹೋಗಿದ್ದೆ ನಾನು ಒಬ್ಬನೇ ಅಲ್ಲಿ ಕ್ಯಾಂಪ್ ಹಾಕಿದ್ನ ಅಂತ. ಎಲ್ಲಿ ಅಲ್ಲಿಗೆ ಬಂದಿದ್ದ. ಇಲ್ಲಿ ಸಾಮಾನ್ಯವಾಗಿ ಮನುಷ್ಯರು ಯಾರು ಓಡಾಡಲ್ಲ. ಇಲ್ಲಿ ಮನುಷ್ಯರು ಯಾರು ಓಡಾಡಲ್ಲ ಅನ್ನೋದಕ್ಕಿಂತ ಯಾರೂ ಬರಲ್ಲ ಇಲ್ಲಿ ಸುತ್ತ ನಮ್ಮ ಸರೌಂಡಿಂಗಲ್ಲಿ ಯಾರು ಮನುಷ್ಯರು ಮಾತ್ರ ಇಲ್ಲ. ಇದ್ರೆ ಯಾವುದಾದ್ರೂ ಪ್ರಾಣಿಗಳಿರ್ಬೇಕಷ್ಟೆ. ಜೋಳ ನಮಗಿಂತ ಹೈಟ್ ಇದೆ, ಅಕ್ಕಪಕ್ಕ ಯಾವುದೇ ಪ್ರಾಣಿ ಇದ್ರೂ ನಮ್ಗೆ ಕಾಣಿಸಲ್ಲ. ಇದೇನಪ್ಪ ಅಂದರೆ ಇದು ನಮ್ಮ ವಿಡಿಯೋ ಈ ಥರ ಇರುತ್ತೆ, ಇಷ್ಟೊಂದು ಭಯಾನಕವಾಗಿರುತ್ತೆ. ನೋಡೋರಿಗೆ ಆ ಫೀಲ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ಇದೊಂದು ಇಂಟ್ರಡಕ್ಷನ್ ವಿಡಿಯೋ ಅಷ್ಟೇ. ಈ ವಿಡಿಯೋನ ಜಾಸ್ತಿ ಎಳ್ಕೊಂಡು ಹೋಗೋದಕ್ಕೆ ಇಷ್ಟಪಡಲ್ಲ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನೆಕ್ಸ್ಟು ಸಿಗೋಣ ಸಾಟರ್ಡೆ ಒಂದು ಸ್ಪೆಷಲ್ ವಿಡಿಯೋ ಜೊತೆ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ.